ಸರ್ವಿಸ್ ವಾಟರ್ ಕೂಲ್ಡ್ ಆರ್ ಬ್ರೈನ್ ಕೂಲ್ಡ್ ಚಿಲ್ಲರ್. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ವಾಟರ್ ಕೋಲ್ಡ್ ಅಥವಾ ಬ್ರೈನ್ ಕೋಲ್ಡ್ ಚಿಲ್ಲರ್ಗಳನ್ನು ಸರ್ವಿಸ್ ಮಾಡುವುದನ್ನು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಸಿಸ್ಟಮ್ ಅನ್ನು ಪಂಪ್ ಮಾಡಲು, ಬ್ರೈನ್ ಚಿಲ್ಲಿಂಗ್ ಎವಾಪರೇಟರ್ ಭಾಗಗಳನ್ನು ಸರ್ವಿಸ್ ಮಾಡಲು, ಅಸೆಂಬ್ಲಿ ನಂತರ ಸೋರಿಕೆ ಟೆಸ್ಟ್ ಮಾಡಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಸಾಧನಗಳು: ರಿಂಗ್ ಸ್ಪ್ಯಾನರ್ ಸೆಟ್ 1 ಸೆಟ್, ಡಬಲ್ ಎಂಡ್ ಸ್ಪ್ಯಾನರ್ ಸೆಟ್ 1 ಸೆಟ್, ಪೈಪ್ ವ್ರೆಂಚ್ 1, ಸ್ಕ್ರೂ ಸ್ಪ್ಯಾನರ್ 1, ಸುತ್ತಿಗೆ 2 kg 1, ಚಿಸೆಲ್ 1, ಸ್ಕ್ರೈಬರ್ 1. ಅಗತ್ಯವಿರುವ ಸಲಕರಣೆಗಳು: ಮಲ್ಟಿಪಲ್ ಬ್ರೈನ್ ಚಿಲ್ಲರ್ಸ್ 1. ಅಗತ್ಯವಿರುವ ಸಾಮಗ್ರಿಗಳು: ಹೈಡ್ರೋಕ್ಲೋರಿಕ್ ಆಸಿಡ್, ಟ್ರೈಕ್ಲೋರೋಇಥಿಲೀನ್, ಬ್ರಾಸ್ ಬ್ರಷ್ 1, ಬ್ರಾಸ್ ಸ್ಕ್ರಬ್ಬರ್ 1, 3 mm ದಪ್ಪದ ಸಂಕುಚಿತ ಆಸ್ಬೆಸ್ಟಾಸ್ ಫೈಬರ್ ಶೀಟ್ 1x3 ಮೀಟರ್ಸ್, ಬನಿಯನ್ ಬಟ್ಟೆ. ಚಿಲ್ಲರ್ ಎಂದರೇನು? ಚಿಲ್ಲರ್ ಎಂಬುದು ರೆಫ್ರಿಜರೇಷನ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಲೋಡ್ನಿಂದ ಶಾಖವನ್ನು ಹೊರತೆಗೆಯುವ ಮತ್ತು ಪರಿಸರಕ್ಕೆ ಬಿಡುಗಡೆ ಮಾಡುವ ಸಾಧನವಾಗಿದೆ. ಈ ಕೂಲಿಂಗ್ ಕಾರ್ಯವಿಧಾನವು ವಿದ್ಯುತ್ ಸ್ಥಾವರಗಳು ಮತ್ತು ಇತರ ದೊಡ್ಡ ಸೌಲಭ್ಯಗಳಲ್ಲಿ ಅನುಕೂಲಕರವಾಗಿದೆ. ಮೂಲಭೂತವಾಗಿ ಇದು ಪರಿಚಲನಾ ಘಟಕದೊಂದಿಗೆ ಎಥಿಲೀನ್ ಗ್ಲೈಕಾಲ್ ಮತ್ತು ನೀರು ಅಥವಾ ಸರಳವಾಗಿ ನೀರನ್ನು ಹೊಂದಿರುವ ವ್ಯವಸ್ಥೆಯನ್ನು ಒಳಗೊಂಡಿದೆ. ತಂಪಾಗಿಸುವ ದ್ರವವನ್ನು ಜಲಾಶಯದಿಂದ ತಂಪಾಗಿಸುವ ಅಗತ್ಯವಿರುವ ಉಪಕರಣಗಳಿಗೆ ಪಂಪ್ ಮಾಡಲಾಗುತ್ತದೆ. ಗಾಳಿಯಿಂದ ತಂಪಾಗುವ ಚಿಲ್ಲರ್ಗಳು ಸಹ ಇವೆ. ಇದು ಫ್ಯಾನ್ಗಳನ್ನು ಬಳಸಿಕೊಂಡು ಶಾಖವನ್ನು ಹೊರಹಾಕುತ್ತದೆ. ಇದು ವಿದ್ಯುತ್ ಸ್ಥಾವರಗಳಲ್ಲಿ ಹೆಚ್ಚು ಸಾಮಾನ್ಯವಾದ ಮತ್ತು ಆಧುನಿಕ ಆಯ್ಕೆಯಾಗಿದೆ. ಚಿಲ್ಲರ್ಗಳ ಪ್ರಕಾರಗಳನ್ನು ನೋಡೋಣ. ವಾಟರ್ ಕೂಲ್ಡ್ ಚಿಲ್ಲರ್. ವಾಟರ್ ಕೂಲ್ಡ್ ಚಿಲ್ಲರ್ಗಳು ಕೂಲಿಂಗ್ ಟವರ್ ಅನ್ನು ಹೊಂದಿರುತ್ತವೆ. ಇದರ ಪರಿಣಾಮವಾಗಿ ಏರ್ ಕೂಲ್ಡ್ ಚಿಲ್ಲರ್ಗಳಿಗೆ ಹೋಲಿಸಿದರೆ ಹೆಚ್ಚಿನ ದಕ್ಷತೆ ಸಿಗುತ್ತದೆ. ಅವು ಹೆಚ್ಚಿನ ದಕ್ಷತೆಯನ್ನು ಸಾಧಿಸುತ್ತವೆ ಏಕೆಂದರೆ ಅವು ಸುತ್ತಮುತ್ತಲಿನ ತಾಪಮಾನದ ಬಲ್ಬ್ ತಾಪಮಾನದ ಆಧಾರದ ಮೇಲೆ ಘನೀಕರಿಸುತ್ತವೆ. ಇದು ಸುತ್ತಮುತ್ತಲಿನ ಪರಿಸರದ ಒಣ ಬಲ್ಬ್ ತಾಪಮಾನಕ್ಕಿಂತ ಕಡಿಮೆಯಾಗಿದೆ. ಏರ್ ಕೂಲ್ಡ್ ಚಿಲ್ಲರ್. ಸೌಂದರ್ಯಶಾಸ್ತ್ರ, ಪರಿಸರ ಪರಿಸ್ಥಿತಿಗಳು ಅಥವಾ ನೀರಿನ ಪ್ರವೇಶವು ನಿರ್ಬಂಧಗಳಿರುವ ಸಂದರ್ಭಗಳಲ್ಲಿ ಏರ್ ಕೂಲ್ಡ್ ಚಿಲ್ಲರ್ಗಳನ್ನು ಬಳಸಬಹುದು. ಶಾಖ ವರ್ಗಾವಣೆಗಾಗಿ ಎರಡೂ ವಿಧದ ಚಿಲ್ಲರ್ಗಳು ಗಾಳಿಯ ಹರಿವನ್ನು ಅವಲಂಬಿಸಿವೆ. ಈ ವಿಧಾನಗಳಲ್ಲಿ ವ್ಯತ್ಯಾಸವಿದೆ. ವಾಟರ್ ಕೂಲ್ಡ್ ಚಿಲ್ಲರ್ಗಳು ಆರ್ದ್ರ ಗಾಳಿ ಹರಿವನ್ನು ಆಂಬಿಯಂಟ್ ಏರ್ ಸ್ಟ್ರೀಮ್ ಪ್ಲಸ್ ವಾಟರ್ ಸ್ಪ್ರೇ ಅನ್ನು ಬಳಸಿಕೊಳ್ಳುತ್ತವೆ, ಆದರೆ ಏರ್ ಕೂಲ್ಡ್ ಚಿಲ್ಲರ್ಗಳು ಸುತ್ತುವರಿದ ಗಾಳಿಯನ್ನು ಮಾತ್ರ ಬಳಸುತ್ತವೆ. ಬ್ರೈನ್ ಕೂಲ್ಡ್ ಚಿಲ್ಲರ್ಸ್ ಎಂಬ ಇನ್ನೊಂದು ವಿಧದ ಚಿಲ್ಲರ್ ಕೂಡ ಇದೆ. ಬ್ರೈನ್ ಚಿಲ್ಲರ್ ಎನ್ನುವುದು ಒಂದು ಪ್ರಕ್ರಿಯೆಯಾಗಿದ್ದು ಅಥವಾ ಇಲ್ಲಿ ಅಪ್ಲಿಕೇಶನ್ನಿಂದ ಶಾಖವನ್ನು ಹೊರತೆಗೆಯಲು ಮತ್ತು ಅದನ್ನು ಕೂಲಿಂಗ್ ಯೂನಿಟ್ಗೆ ವರ್ಗಾಯಿಸಲು ಉಪ್ಪು ನೀರು ಮತ್ತು ಉಪ್ಪಿನಿಂದ ನೀರಿನ ಮಿಶ್ರಣವನ್ನು ಬಳಸುವ ತಂಪಾಗಿಸುವ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಉಪ್ಪು ನೀರಿನ ಬ್ರೈನ್ ದ್ರಾವಣವು ಶಾಖ ವಿನಿಮಯಕದ ಮೂಲಕ ಹರಿಯುತ್ತದೆ, ಪ್ರಕ್ರಿಯೆಯಿಂದ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ನಂತರ ರೆಫ್ರಿಜರೇಷನ್ ಸಿಸ್ಟಮ್ನಂತಹ ಕೂಲಿಂಗ್ ಸೋರ್ಸ್ಗೆ ಚಲಿಸುತ್ತದೆ. ಅಲ್ಲಿ ಅದು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಅದರ ಮೂಲಕ ತಾಪಮಾನಕ್ಕೆ ಮರಳುತ್ತದೆ. ಉಪ್ಪು ನೀರನ್ನು ತಂಪಾಗಿಸಲು ಆದ್ಯತೆ ನೀಡಲಾಗುತ್ತದೆ ಏಕೆಂದರೆ ಇದು ಸದಾ ನೀರಿಗೆ ಹೋಲಿಸಿದರೆ ಕಡಿಮೆ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿ ಉಳಿಯುತ್ತದೆ. ಇದು ಕಡಿಮೆ ತಾಪಮಾನದ ಅಗತ್ಯವಿರುವ ಶೀತಲೀಕರಣ ಅನ್ವಯಿಕೆಗಳಿಗೆ ಸೂಕ್ತವಾಗಿದೆ. ನೀರಿಗೆ ಉಪ್ಪನ್ನು ಸೇರಿಸುವುದು ದ್ರಾವಣದ ಘನೀಕರಣ ಬಿಂದುವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ. ತುಲನಾತ್ಮಕವಾಗಿ ಕಡಿಮೆ ವೆಚ್ಚದಲ್ಲಿ ಶಾಖವನ್ನು ಪರಿಣಾಮಕಾರಿಯಾಗಿ ಸಾಗಿಸುವ ಉಪ್ಪು ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಚಿಲ್ಲರ್ಗಳಿಗೆ ಉಪ್ಪು ನೀರಿನ ದ್ರಾವಣವನ್ನು ರಚಿಸಲು ವಿವಿಧ ಲವಣಗಳನ್ನು ಬಳಸಬಹುದು. ಸೋಡಿಯಂ ಕ್ಲೋರೈಡ್ NaCl ಅದರ ಲಭ್ಯತೆ, ಕೈಗೆಟಕುವಿಕೆ ಮತ್ತು ಕಡಿಮೆ ಘನೀಕರಣ ಬಿಂದುವಿನಿಂದಾಗಿ ಅತ್ಯಂತ ಸಾಮಾನ್ಯವಾಗಿದೆ. ಇದು ರೆಫ್ರಿಜರೇಷನ್ ಉದ್ದೇಶಗಳಿಗಾಗಿ ಸೂಕ್ತವಾಗಿದೆ. ಕ್ಯಾಲ್ಸಿಯಂ ಕ್ಲೋರೈಡ್ CaCl2 ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ KCl ನಂತಹ ಪರ್ಯಾಯಗಳು ಇನ್ನೂ ಕಡಿಮೆ ಘನೀಕರಿಸುವ ಬಿಂದುಗಳನ್ನು ನೀಡುತ್ತವೆ. ಇದು ಅತ್ಯಂತ ಕಡಿಮೆ ತಾಪಮಾನವನ್ನು ಬಯಸುವ ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿವೆ. ಬ್ರೈನ್ ಅನ್ನು ತಯಾರಿಸುವಾಗ ಹೆಚ್ಚಿನ ಉಪ್ಪಿನ ಸಾಂದ್ರತೆಯೊಂದಿಗೆ ಸಂಬಂಧಿಸಿದ ತುಕ್ಕು ಮತ್ತು ಇತರ ತೊಡಕುಗಳ ಅಪಾಯಗಳನ್ನು ಪರಿಗಣಿಸುವಾಗ ಅದರ ತಂಪಾಗಿಸುವ ದಕ್ಷತೆಯನ್ನು ಅತ್ಯುತ್ತಮವಾಗಿಸಲು ಉಪ್ಪು ನೀರಿನ ಅನುಪಾತವನ್ನು ಎಚ್ಚರಿಕೆಯಿಂದ ಹೊಂದಿಸುವುದು ಬಹಳ ಮುಖ್ಯವಾಗಿದೆ. ಸಿಸ್ಟಮ್ ಅಡೆತಡೆಗಳನ್ನು ತಡೆಗಟ್ಟಲು ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಉಪ್ಪು ನೀರನ್ನು ಬಳಸುವ ಮೊದಲು ಸಂಪೂರ್ಣ ಉಪ್ಪು ಕರಗುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ. ಕಾಲಾನಂತರದಲ್ಲಿ ಚಿಲ್ಲರ್ ಸಿಸ್ಟಮ್ನ ಕಾರ್ಯಕ್ಷಮತೆಯನ್ನು ಸಂರಕ್ಷಿಸಲು ನಿಯಮಿತ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ಸಹ ಅತ್ಯಗತ್ಯವಾಗಿದೆ. ಈಗ ಚಿಲ್ಲರ್ ಅನ್ನು ಸರ್ವಿಸ್ ಮಾಡುವ ವಿಧಾನವನ್ನು ನೋಡೋಣ. ಕಾರ್ಯ 1: ಸಿಸ್ಟಮ್ ಪಂಪಿಂಗ್.
ಸಿಸ್ಟಮ್ ಅನ್ನು ಆಫ್ ಮಾಡಿ. ಲಿಕ್ವಿಡ್ ಲೈನ್ ಅನ್ನು ಮುಚ್ಚಿ. ಕಡಿಮೆ ಒತ್ತಡದ ಕಟ್ಔಟ್ ಸ್ವಿಚ್ನಲ್ಲಿ ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಬೈಪಾಸ್ ಮಾಡಿ. ಕಂಪ್ರೆಸರ್ ಡ್ರೈವ್ ಮೋಟಾರ್ ಅನ್ನು ಸಕ್ರಿಯಗೊಳಿಸಿ. ಸಕ್ಷನ್ ಒತ್ತಡವು 0.5 kg/ಸ್ಕ್ವೇರ್ ಸೆಂಟಿಮೀಟರ್ಗೆ ಕಡಿಮೆಯಾಗುವವರೆಗೆ ಮೇಲ್ವಿಚಾರಣೆ ಮಾಡಿ. ಕಂಪ್ರೆಸರ್ ಡ್ರೈವ್ ಮೋಟಾರ್ ಅನ್ನು ಆಫ್ ಮಾಡಿ. ಡಿಸ್ಚಾರ್ಜ್ ವಾಲ್ವ್ ಅನ್ನು ತ್ವರಿತವಾಗಿ ಮುಚ್ಚಿರಿ. ಮುನ್ನೆಚ್ಚರಿಕೆ: ಕಂಪ್ರೆಸರ್ ಸಕ್ಷನ್ ಒತ್ತಡವನ್ನು ನಿರ್ವಾತಕ್ಕೆ ಬಿಡಬೇಡಿ ಅಥವಾ ಸಿಸ್ಟಮ್ಗೆ ತೈಲವನ್ನು ಪಂಪ್ ಮಾಡಲು ಅನುಮತಿಸಬೇಡಿ. ಬ್ರೈನ್ ಇನ್ಲೆಟ್ ಮತ್ತು ಔಟ್ಲೆಟ್ ವಾಲ್ವ್ಗಳನ್ನು ಮುಚ್ಚಿರಿ. ಶೀತಕದಿಂದ ಉಪ್ಪು ನೀರಿನ ದ್ರವವನ್ನು ಖಾಲಿ ಮಾಡಿ ಮತ್ತು ಅದನ್ನು ಮುಚ್ಚಿದ ಪಾತ್ರೆಯಲ್ಲಿ ಸಂಗ್ರಹಿಸಿ. ಉಪ್ಪು ನೀರಿನ ಎವಾಪರೇಟರ್ ಘಟಕಗಳ ನಿರ್ವಹಣೆ. ಗ್ಯಾಸ್ಕೆಟ್ಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಕೊನೆಯ ಕವರ್ ಹೆಡ್ ಎ ಮತ್ತು ಹೆಡ್ ಬಿ ಗಳನ್ನು ತೆಗೆದುಹಾಕಿ. ಟ್ಯೂಬ್ಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ. ರಾಡ್ಗೆ ಜೋಡಿಸಲಾದ ಟ್ಯೂಬ್ ಕ್ಲೀನಿಂಗ್ ಬ್ರಷ್ ಬಳಸಿ ಪ್ರತಿ ಟ್ಯೂಬ್ ಅನ್ನು ಆಂತರಿಕವಾಗಿ ಸ್ವಚ್ಛಗೊಳಿಸಿ. ಫ್ಲೋಟ್ ಅಸೆಂಬ್ಲಿಯನ್ನು ಪ್ರತ್ಯೇಕವಾಗಿ ಸರ್ವಿಸ್ ಮಾಡಿ ನಂತರ ಅದನ್ನು ಮತ್ತೆ ಜೋಡಿಸಿ. ಮತ್ತೆ ಜೋಡಿಸುವ ಮೊದಲು ಸ್ಲೈಟ್ ಗ್ಲಾಸ್ ಅನ್ನು ಬಟ್ಟೆಯಿಂದ ಆಂತರಿಕವಾಗಿ ತೆಗೆದುಹಾಕಿ ಮತ್ತು ಸ್ವಚ್ಛಗೊಳಿಸಿ. ಸುರಕ್ಷತಾ ವಾಲ್ವ್ ಮೇಲೆ ನಿರ್ವಹಣೆಯನ್ನು ನಿರ್ವಹಿಸಿ ಮತ್ತು ಅದನ್ನು ಮತ್ತೆ ಜೋಡಿಸಿ. ನಿಖರತೆಗಾಗಿ ಒತ್ತಡದ ಮಾಪಕವನ್ನು ಪರಿಶೀಲಿಸಿ. ತೈಲ ಮತ್ತು ಕೊಳೆಯನ್ನು ತೆಗೆದುಹಾಕಲು ಶೆಲ್ ಸೈಡ್ ಡ್ರೈನ್ ಅನ್ನು ತೆರೆಯಿರಿ. ನಂತರ ಡ್ರೈನ್ ಕವಾಟಗಳನ್ನು ಮುಚ್ಚಿ. ಸಕ್ಷನ್ ಸರ್ವಿಸ್ ವಾಲ್ವ್ ಮೂಲಕ 8 ಒತ್ತಡವನ್ನು ಅನ್ವಯಿಸಿ. ಒತ್ತಡವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ರೆಕಾರ್ಡ್ ಮಾಡಿ. ಕಾರ್ಯ 3: ಜೋಡಣೆಯ ನಂತರ ಸೋರಿಕೆ ಪರೀಕ್ಷೆ. ಸೋರಿಕೆಗಾಗಿ ಟ್ಯೂಬ್ಗಳನ್ನು ಪರೀಕ್ಷಿಸಲು ಸೋಪ್ ದ್ರಾವಣವನ್ನು ಬಳಸಿ. ಸೋರಿಕೆ ಪತ್ತೆಯಾದರೆ ಅದನ್ನು ಸರಿಪಡಿಸಲು ಕ್ರಮಗಳನ್ನು ಕೈಗೆತ್ತಿಕೊಳ್ಳಿ. ನಿರ್ವಾತ ಪಂಪ್ ಲೈನ್ ಅನ್ನು ಸರ್ವಿಸ್ ವಾಲ್ವ್ಗೆ ಸಂಪರ್ಕಿಸಿ. ನಿರ್ವಾತ ಪಂಪ್ ಅನ್ನು ಪ್ರಾರಂಭಿಸಿ ಮತ್ತು ಅದು 760 ಮಿಲಿಮೀಟರ್ ತಲುಪಿದಾಗ ನಿಲ್ಲಿಸಿ. ನಿರ್ವಾತವನ್ನು ಬ್ರೇಕ್ ಮಾಡಲು ಗ್ಯಾಸ್ ಲೈನ್ ತೆರೆಯಿರಿ. ಎಂಡ್ ಕವರ್ಗಳಿಗಾಗಿ ಹೊಸ ಗ್ಯಾಸ್ಕೆಟ್ಗಳನ್ನು ತಯಾರಿಸಿ. ಎಂಡ್ ಕವರ್ ಹೆಡ್ ಎ ಮತ್ತು ಹೆಡ್ ಬಿ ಗಳನ್ನು ಮತ್ತೆ ಜೋಡಿಸಿ. ಉಪ್ಪು ನೀರಿನ ಸಿಸ್ಟಮ್ನಿಂದ ಯಾವುದೇ ಏರ್ ಲಾಕ್ಗಳನ್ನು ಬಿಡುಗಡೆ ಮಾಡಲು ಉಪ್ಪು ನೀರಿನ ವಾಲ್ವನ್ನು ತೆರೆಯಿರಿ. ಉಪ್ಪು ನೀರಿನ ವ್ಯವಸ್ಥೆಯನ್ನು ಯಾವುದೇ ಸೋರಿಕೆಗಾಗಿ ಬಾಹ್ಯವಾಗಿ ಪರೀಕ್ಷಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಚಟುವಟಿಕೆಯಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಸಿಸ್ಟಮ್ ಅನ್ನು ಪಂಪ್ ಮಾಡಲು, ಬ್ರೈನ್ ಚಿಲ್ಲಿಂಗ್ ಎವಾಪರೇಟರ್ ಭಾಗಗಳನ್ನು ಸರ್ವಿಸ್ ಮಾಡಲು, ಅಸೆಂಬ್ಲಿ ನಂತರ ಸೋರಿಕೆ ಟೆಸ್ಟ್ ಮಾಡಲು. ಇಲ್ಲಿಯವರೆಗೆ ವಾಟರ್ ಕೋಲ್ಡ್ ಅಥವಾ ಬ್ರೈನ್ ಕೋಲ್ಡ್ ಚಿಲ್ಲರ್ಗಳನ್ನು ಹೇಗೆ ಸರ್ವಿಸ್ ಮಾಡುವುದು ಎಂಬುದನ್ನು ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.